ಓಂ ಶಾಂತಿ. ಇಂದಿನ ದಿನಾಂಕ 23/12/2021. ಮಧುರ ಮಕ್ಕಳೇ, ಇದು ಸುಂದರ ಕಲ್ಯಾಣಕಾರಿ ಸಂಗಮ ಯುಗವಾಗಿದೆ. ಇದರಲ್ಲಿ ಸ್ವಯಂ ತಂದೆಯು ಬಂದು ಪತಿತ ಭಾರತವನ್ನು ಪಾವನವನ್ನಾಗಿ ಮಾಡುತ್ತಾರೆ. ಪ್ರಶ್ನೆ: ಸಂಗಮ ಯುಗದಲ್ಲಿ ಯಾವಾಗ ತಂದೆಯು ಬರುತ್ತಾರೆ? ಅವರು ಬರುತ್ತಿದ್ದಂತೆಯೇ ಯಾವ ಸೂಚನೆ ಸಿಕ್ಕಿಬಿಡುತ್ತದೆ? ಉತ್ತರ: ತಂದೆಯು ಬರುತ್ತಿದ್ದಂತೆಯೇ ಈ ಹಳೆಯ ಪ್ರಪಂಚದ ಅಂತ್ಯವಾಗುವ ಸೂಚನೆಯು ಎಲ್ಲರಿಗೂ ಸಿಗುತ್ತದೆ. ಏಕೆಂದರೆ ತಂದೆಯು ಬರುವುದೇ ಪತಿತ ಸೃಷ್ಟಿಯ ಅಂತ್ಯ ಮಾಡಲು. ಆದ್ದರಿಂದ ವಿನಾಶದ ಸಾಕ್ಷಾತ್ಕಾರವು ಆಗುತ್ತದೆ. ಈಗ ನಿಮಗೆ ಹೊಸ ಪ್ರಪಂಚದ ವೃಕ್ಷವು ಸನ್ಮುಖದಲ್ಲಿ ಕಂಡುಬರುತ್ತಿದೆ. ಗೀತೆ: ನಿಮ್ಮನ್ನು ಪಡೆದು ನಾನು. ಓಂ ಶಾಂತಿ. ವಾಸ್ತವದಲ್ಲಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯ ಗುಡ್ ಮಾರ್ನಿಂಗ್ ಎಂದು ಹೇಳಬೇಕು. ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ, ತಂದೆಯು ಬರುವುದೇ ರಾತ್ರಿಯನ್ನು ದಿನವನ್ನಾಗಿ ಮಾಡಲು. ಇದನ್ನು ಲೆಕ್ಕ ಮಾಡಲಾಗುತ್ತದೆ. ಕೊನೆಗೂ ತಂದೆಯು ಯಾವ ಸಮಯದಲ್ಲಿ ಬರುತ್ತಾರೆ? ಯಾವುದೇ ತಿಥಿ ತಾರೀಕು ಇಲ್ಲ. ಆದರೆ ಯಾವುದೋ ಸಮಯದಲ್ಲಿ ಬರುತ್ತಾರೆ. ಅವಶ್ಯವಾಗಿ 12 ಗಂಟೆಯಾದ 1 ನಿಮಿಷವಾಗಿರಬಹುದು. ಆಗ ತಂದೆಯು ಈ ಶರೀರದಲ್ಲಿ ಪ್ರವೇಶ ಮಾಡಿರುವರು. ಅಂದರೆ ಇದು ಬೇಹದ್ದಿನ ಹಗಲು ರಾತ್ರಿಯ ಮಾತಾಗಿದೆ. ತಿಥಿ ತಾರೀಖನ್ನು ತಿಳಿಸಲಾಗುವುದಿಲ್ಲ. ತಂದೆಯು ತಮ್ಮ ಮಕ್ಕಳೊಂದಿಗೆ ಹೇಳುತ್ತಾರೆ, ನಾನು ಬಂದು ರಾತ್ರಿಯನ್ನು ದಿನ, ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಅಥವಾ ಪತಿತ ಪ್ರಪಂಚವನ್ನು ಪಾವನವನ್ನಾಗಿ ಮಾಡುತ್ತೇನೆ. ಇದು ಅರ್ಥವಾಗುತ್ತದೆ. ತಂದೆಯು ರಾತ್ರಿಯಲ್ಲಿಯೇ ಬರುತ್ತಾರೆಂದು ಹೇಳಲಾಗುತ್ತದೆ. ಆದ್ದರಿಂದಲೇ ಶಿವರಾತ್ರಿ ಎಂದೇ ಹೇಳುತ್ತಾರಲ್ಲವೇ? ಅವರು ಬರುವುದೇ ರಾತ್ರಿಯನ್ನು ದಿನವನ್ನಾಗಿ ಮಾಡಲು. ಅವರಿಗೆ ಯಾವುದೇ ಜನ್ಮ ಪತ್ರಿಕೆ ಇದೆಯೇ? ಕೃಷ್ಣ ಜಯಂತಿಗೂ ತಿಥಿ ತಾರೀಕು ಏನೂ ಇಲ್ಲ. ಏಕೆಂದರೆ ಕೃಷ್ಣನನ್ನು ಬಹಳ ದೂರ ತೆಗೆದುಕೊಂಡು ಹೋಗಿದ್ದಾರೆ. ಇದು ಯಾರಿಗೂ ತಿಳಿದಿಲ್ಲ. ಕೃಷ್ಣನ ಜನ್ಮವು ಯಾವಾಗ ಆಯಿತು? ಸಂವತ್ಸರ, ತಿಥಿ ತಾರೀಕು ಏನೂ ಇಲ್ಲ. ಕೇವಲ ರಾತ್ರಿಯನ್ನು ಆಚರಿಸುತ್ತಾರೆ. ವಾಸ್ತವದಲ್ಲಿ ಶಿವತಂದೆಯು ರಾತ್ರಿಯಲ್ಲಿ ಬರುವವರಾಗಿದ್ದಾರೆ. ಆದ್ದರಿಂದ ನೀವು ಮಕ್ಕಳು ಶಿವತಂದೆಯ ರಾತ್ರಿಯೆಂದು ಹೇಳುತ್ತೀರಿ. ಭಾರತದಲ್ಲಿ ಶಿವರಾತ್ರಿಯನ್ನು ಆಚರಿಸುತ್ತಾರೆ, ಶಿವ ಜಯಂತಿ ಎಂದು ಹೇಳುತ್ತಾರೆ. ಆದರೆ ವಾಸ್ತವದಲ್ಲಿ ಶಿವ ಜಯಂತಿ ಎಂದು ಹೇಳಬಾರದು. ಏಕೆಂದರೆ ಅವರು ಎಂದೂ ಮರಣ ಹೊಂದುವುದಿಲ್ಲ. ಮನುಷ್ಯರು ಜನಿಸುತ್ತಾರೆ ಮತ್ತು ಸಾಯುತ್ತಾರೆ. ಆದರೆ ತಂದೆಯು ಎಂದೂ ಮರಣ ಹೊಂದುವುದಿಲ್ಲ. ಆದ್ದರಿಂದ ಶಿವ ಜಯಂತಿ ಎಂದು ಹೇಳುವುದು ತಪ್ಪಾಗಿದೆ. ಶಿವರಾತ್ರಿ ಎಂದು ಹೇಳುವುದು ಸರಿಯಿದೆ. ಇದನ್ನು ಶಿವತಂದೆಯೇ ತಿಳಿಸುತ್ತಾರೆ. ಹೀಗೆ ಹೇಳಲು ಸಾಧ್ಯವಿಲ್ಲ. ಭಲೆ ಶಿವೋಹಂ ಎಂದು ಹೇಳುತ್ತಾರೆ. ಆದರೆ ತಿಳಿಸಲು ಸಾಧ್ಯವಿಲ್ಲ. ನಾನು ಯಾವಾಗ ಬರುತ್ತೇನೆ? ಬಂದು ಏನು ಮಾಡುತ್ತೇನೆ? ಶಿವತಂದೆಯೇ ತಿಳಿಸುತ್ತಾರೆ. ಈಗ ಅರ್ಧಕಲ್ಪದ ರಾತ್ರಿಯು ಮುಕ್ತಾಯವಾಗಿ ದಿನವು ಆರಂಭವಾಗುತ್ತದೆ. ಈ ಗೀತಾ ಭಾಗವು ಪುನರಾವರ್ತನೆಯಾಗುತ್ತಿದೆ. ಮೃತ್ಯುವಿನ ಬಿರುಗಾಳಿಯು ಸನ್ಮುಖದಲ್ಲಿದೆ. ಪತಿತ ಪ್ರಪಂಚವು ಆಗಿದೆ. ಕಲಿಯುಗದ ಅಂತ್ಯವಾಗಿದೆ. ಕಷ್ಟಗಳು ಮುಂದೆ ನಿಂತಿವೆ. ಇದು ಅದೇ ಮಹಾಭಾರತ ಯುದ್ಧವೆಂದು ತಿಳಿಯುತ್ತಾರೆ. ಇದಕ್ಕಾಗಿಯೇ ಶಾಸ್ತ್ರಗಳಲ್ಲಿ ಪ್ರಾಕೃತಿಕ ವಿಕೋಪಗಳ ಮೂಲಕ ಹಳೆಯ ಪ್ರಪಂಚದ ವಿನಾಶವಾಗುವುದು ಎಂದು ಹೇಳುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಗೀತೆಯ ಭಗವಂತನು ಬಂದಿರುವರು.
ಅವರು ಬರುವುದೇ ಕಲಿಯುಗದ ಅಂತ್ಯದಲ್ಲಿ. ಸತ್ಯಯುಗದಲ್ಲಿ ಮೊದಲ ರಾಜಕುಮಾರನಾಗಿದ್ದಾರೆ ಅಂದ ಮೇಲೆ ಅವರು ದ್ವಾಪರದಲ್ಲಿರಲು ಸಾಧ್ಯವಿಲ್ಲ. ಮನುಷ್ಯರಿಗೆ 84 ಶರೀರಗಳು ಸಿಗುತ್ತವೆ. ಪ್ರತಿಯೊಂದು ಜನ್ಮದಲ್ಲಿ ರೂಪವು ಬದಲಾಗುತ್ತದೆ. ಒಬ್ಬರದ್ದು ಇನ್ನೊಬ್ಬರಿಗೆ ಹೋಲುವುದಿಲ್ಲ. ಬಲೆ ಈಗ ಕೃಷ್ಣನ ಗಾಯನ ಪೂಜೆ ಇದೆ, ಆದರೆ ಕೃಷ್ಣನ ಅದೇ ಅಕ್ಯುರೇಟ್ ರೂಪವು ಇಲ್ಲಿಲ್ಲ. ಅವರ ಫೋಟೋ ತೆಗೆಯಲು ಸಾಧ್ಯವಿಲ್ಲ. ಕೇವಲ ಹಾಗೆಯೇ ಮಣ್ಣಿನಿಂದ ಅಥವಾ ಕಾಗದದಿಂದ ಮಾಡಿಬಿಡುತ್ತಾರೆ. ನಿಖರವಾದ ಮುಖಲಕ್ಷಣಗಳನ್ನು ನೀವು ಧ್ಯಾನದಲ್ಲಿ ಹೋದಾಗಲೇ ನೋಡಬಲ್ಲಿರಿ. ಭಾವಚಿತ್ರವನ್ನು ತೆಗೆಯಲು ಸಾಧ್ಯವಿಲ್ಲ. ಮೀರಾ ಕೃಷ್ಣನೊಂದಿಗೆ ನರ್ತನ ಮಾಡುತ್ತಿದ್ದಳು. ಬಹಳ ಪ್ರಸಿದ್ಧರಾಗಿದ್ದಾರೆ. ಭಕ್ತರಲ್ಲಿ ಶಿರೋಮಣಿ ಎಂದು ಗಾಯನವಿದೆ. ಕೃಷ್ಣನನ್ನು ನೆನಪು ಮಾಡುತ್ತಿದ್ದಳು. ಆಗ ಕೂಡಲೇ ಅವಳಿಗೆ ಸಾಕ್ಷಾತ್ಕಾರವಾಗುತ್ತಿತ್ತು. ಕೃಷ್ಣನೊಂದಿಗೆ ಪ್ರೀತಿ ಇತ್ತು. ಸಾಕ್ಷಾತ್ಕಾರದಲ್ಲಿ ನೋಡುತ್ತಿದ್ದಳು. ಆದ್ದರಿಂದ ಪವಿತ್ರವಾಗಿರಲು ಬಯಸುತ್ತಿದ್ದಳು. ತಿಳಿದಿದೆ, ಅಲ್ಲಿ ವಿಕಾರವಂತೂ ಇರುವುದಿಲ್ಲ. ಕೃಷ್ಣನೊಂದಿಗೆ ಪ್ರೀತಿಯುಂಟಾಯಿತೆಂದರೆ ಅವಶ್ಯವಾಗಿ ಪವಿತ್ರವಾಗಿರಬೇಕಾಗುತ್ತದೆ. ಪತಿತರಂತೂ ಕೃಷ್ಣನ ಜೊತೆ ಮಿಲನ ಮಾಡಲು ಸಾಧ್ಯವಿಲ್ಲ. ಮೀರಾ ಪಾವನವಾಗಿದ್ದಳು. ಆದ್ದರಿಂದ ಮೀರಾಳ ಮಹಿಮೆ ಇದೆ. ಇದೆಲ್ಲ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಂತೂ ಅವಳ ಅಲ್ಪಕಾಲದ ಕ್ಷಣಭಂಗೂರ ಭಾವನೆಯು ಈಡೇರಿತು. ಸಾಕ್ಷಾತ್ಕಾರವಾಯಿತೆಂದರೆ ಯಾವ ಮನೋಭಾವನೆಯನ್ನು ಇಟ್ಟುಕೊಳ್ಳುವರೋ ಅದು ಅಲ್ಪಕಾಲಕ್ಕಾಗಿ ಪೂರ್ಣವಾಗುತ್ತದೆ. ಅನೇಕ ಪ್ರಕಾರದ ದೇವತೆಗಳಿದ್ದಾರೆ. ಅವರ ಸಾಕ್ಷಾತ್ಕಾರವನ್ನು ಬಯಸುತ್ತಾರೆ. ಆದ್ದರಿಂದ ಡ್ರಾಮಾ ಅನುಸಾರ ಅವರ ಮನೋಕಾಮನೆಯು ಈಡೇರುತ್ತದೆ. ಭಕ್ತಿ ಮಾರ್ಗವೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ವೇದಶಾಸ್ತ್ರಗಳನ್ನು ಓದುತ್ತಾ ತಲೆಕೆಡಿಸಿಕೊಳ್ಳುತ್ತಿದ್ದರೂ ಸಹ ಮುಕ್ತಿ ಜೀವನ್ಮುಕ್ತಿಯಲ್ಲಿ ಹೋಗಲು ಸಾಧ್ಯವಿಲ್ಲ. ಮೊದಲು ಕಾಶಿಯಲ್ಲಿ ಹೋಗಿ ಬಲಿಯಾಗುತ್ತಿದ್ದರು. ಇದರಿಂದ ಶಿವಪುರಿ ಅರ್ಥಾತ್ ಮುಕ್ತಿಯಲ್ಲಿ ಹೋಗುತ್ತೇವೆಂದು ತಿಳಿಯುತ್ತಿದ್ದರು. ಆದರೆ ಹೋಗಲು ಸಾಧ್ಯವಿಲ್ಲ. ಮುಕ್ತಿಗೆ ಕರೆದುಕೊಂಡು ಹೋಗುವವರು ಒಬ್ಬ ತಂದೆಯೇ ಆಗಿದ್ದಾರೆ. ಅವರನ್ನೇ ಮುಕ್ತಿ ಜೀವನ್ಮುಕ್ತಿದಾತ ಎಂದು ಹೇಳಲಾಗುತ್ತದೆ. ಮತ್ಯಾರು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯವಿದ್ದಾಗ ಜೀವನ್ಮುಕ್ತಿ ಇತ್ತು. ಜೀವನ ಬಂಧನವಿರಲಿಲ್ಲ. ಬಹಳ ಕೆಲವೇ ಮಂದಿ ಇದ್ದರು. ಈ ಸಮಯದಲ್ಲಿ ಎಷ್ಟು ಕೋಟಿ ಮನುಷ್ಯರಿದ್ದಾರೆ. ಸತ್ಯಯುಗದಲ್ಲಿ ಇಷ್ಟೂ ಇರಲಿಲ್ಲ ಅಂದ ಮೇಲೆ ಉಳಿದೆಲ್ಲರೂ ಆ ಸಮಯದಲ್ಲಿ ಎಲ್ಲಿದ್ದರು? ಇದು ಸಹ ಈಗ ನಿಮಗೆ ಅರ್ಥವಾಗಿದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವು ಈಗ ನಿಮಗೆ ಸಿಗುತ್ತದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಯಾರೂ ಅರಿತುಕೊಳ್ಳಲು ಸಾಧ್ಯವಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ. ಈ ಪತಿತ ಸೃಷ್ಟಿಯ ಅಂತ್ಯವಾಗಿದೆ. ಕಲಿಯುಗವು ಇನ್ನೂ 40,000 ವರ್ಷಗಳು ನಡೆಯುವುದು ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಆದರೆ ನೀವು ತಿಳಿದುಕೊಂಡಿದ್ದೀರಿ, ಈಗ ಕಲಿಯುಗದ ಅಂತ್ಯವಾಗಲಿದೆ. ಆದ್ದರಿಂದಲೇ ತಂದೆಯು ಬಂದು ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಾರೆ. ಶ್ರೇಷ್ಠಾತಿಶ್ರೇಷ್ಠ ಭಗವಂತನಾಗಿದ್ದಾರೆ. ಅವರ ಜನ್ಮವು ಇಲ್ಲಿಯೇ ಆಗುತ್ತದೆ. ಸಂಗಮದಲ್ಲಿಯೇ ಬರುತ್ತಾರೆ ಮತ್ತು ಇದು ಅಂತ್ಯವಾಗುವ ಸೂಚನೆ ನೀಡುತ್ತಾರೆ. ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದಾರೆ. ಅರ್ಜುನನಿಗೂ ಸಾಕ್ಷಾತ್ಕಾರವಾಯಿತೆಂದು ತೋರಿಸಿದ್ದಾರಲ್ಲವೇ? ನೀವು ಮಕ್ಕಳಲ್ಲಿಯೂ ಅನೇಕರು ಸಾಕ್ಷಾತ್ಕಾರ ಮಾಡಿದ್ದಾರೆ. ಎಷ್ಟೆಷ್ಟು ಸಮೀಪ ಬರುತ್ತೀರೋ ಅಷ್ಟು ಸ್ಪಷ್ಟವಾಗಿ
ಕಾಣುವುದು. ಹೇಗೆ ಮನುಷ್ಯರು ಮನೆಯ ಸಮೀಪ ತಲುಪುವಾಗ ಎಲ್ಲ ಮಾತುಗಳು ನೆನಪಿಗೆ ಬರುತ್ತವೆ ಎಲ್ಲವೇ ನಿಮಗೂ ಸಹ ಬಹಳ ಸಾಕ್ಷಾತ್ಕಾರವಾಗುತ್ತಾ ಇರುತ್ತದೆ. ಮುಕ್ತಿಧಾಮದಲ್ಲಿ ಹೋಗಿ ನಂತರ ಜೀವನ್ಮುಕ್ತಿಯಲ್ಲಿ ಬರಬೇಕಾಗಿದೆ. ಅವಶ್ಯವಾಗಿ ಭಾರತವು ವಿಶ್ವದ ಮಾಲೀಕನಾಗಿತ್ತು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ತಂದೆಯು ತಿಳಿಸುತ್ತಾರೆ, ನಾನು ಪ್ರತಿ 5,000 ವರ್ಷಗಳ ನಂತರ ಬಂದು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಈಗ ಭವಿಷ್ಯ ಹೊಸ ಪ್ರಪಂಚಕ್ಕಾಗಿ ಸ್ಥಾಪನೆಯಾಗುತ್ತಿದೆ. ಸಂಗಮದಲ್ಲಿಯೇ ಸ್ಥಾಪನೆಯಾಗುತ್ತದೆ. ನೀವು ಬ್ರಾಹ್ಮಣರು ಸಂಗಮ ಯುಗದಲ್ಲಿದ್ದೀರಿ. ಅವರು ಶೂದ್ರರು, ನೀವು ಬ್ರಾಹ್ಮಣರಾಗಿದ್ದೀರಿ. ಇವರು ದೇವತೆಗಳಾಗಿದ್ದಾರೆ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ. ಯಾವುದಕ್ಕೆ ಸಂಗಮವೆಂದು ಹೇಳಲಾಗುತ್ತದೆ ಎಂದು ಮನುಷ್ಯರು ತಿಳಿದುಕೊಂಡಿಲ್ಲ. ಇದಕ್ಕೆ ಕಲ್ಯಾಣಕಾರಿ ಸುಂದರ ಸಂಗಮ ಯುಗವೆಂದು ಹೇಳಲಾಗುತ್ತದೆ. ಎಲ್ಲಿಂದ ಪತಿತ ಭಾರತವು ಪಾವನವಾಗುತ್ತದೆ. ತಂದೆಯು ಕಲ್ಯಾಣಕಾರಿಯಾಗಿದ್ದಾರೆ. ಭಾರತದಲ್ಲಿಯೇ ಬರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈಗ ನಿಮ್ಮ 84 ಜನ್ಮಗಳು ಮುಕ್ತಾಯವಾಯಿತು. ನೀವೀಗ ಪತಿತರಾಗಿದ್ದೀರಿ. ಒಬ್ಬರು ಪಾವನರಿಲ್ಲ. ಎಲ್ಲರೂ ಭ್ರಷ್ಟಾಚಾರಿಗಳಾಗಿದ್ದಾರೆ. ವಿಕಾರದಿಂದ ಜನಿಸುತ್ತಾರೆ. ನೀವು ಶ್ರೇಷ್ಠ ದೇವಿ ದೇವತೆಗಳಾಗಿದ್ದೀರಿ. ನಂತರ ಕ್ಷತ್ರಿಯ, ವೈಶ್ಯ, ಶೂದ್ರರಾದಿರಿ. ಈಗ ಬ್ರಾಹ್ಮಣರಾಗಿದ್ದೀರಿ. ಮತ್ತೆ ದೇವತೆಗಳಾಗುತ್ತೀರಿ. ಅಂತ್ಯದಲ್ಲಿ ಬಂದು ಪ್ರಜಾಪಿತ ಬ್ರಹ್ಮನ ಮುಖದ ಮೂಲಕ ತಂದೆಯು ಸ್ಥಾಪನೆ ಮಾಡುತ್ತಾರೆ. ಯಾವುದರ ಸ್ಥಾಪನೆ? ಸ್ವರ್ಗದ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ನೀವಿಲ್ಲಿ ದೇವಿ ದೇವತೆಗಳಾಗಲು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಲು ಬಂದಿದ್ದೀರಿ. ಇದಂತೂ ನೀವು ಮಕ್ಕಳಿಗೆ ಗೊತ್ತಿದೆ. ಯಾವುದೇ ವಿಕಾರಿಗಳಿಗೆ ಇಲ್ಲಿ ಅನುಮತಿ ನೀಡಲಾಗುವುದಿಲ್ಲ. ಮೊಟ್ಟಮೊದಲು ಪವಿತ್ರತೆಯ ಪ್ರತಿಜ್ಞೆ ತೆಗೆದುಕೊಳ್ಳಲಾಗುತ್ತದೆ. ಒಂದು ಬಾರಿ ಪ್ರತಿಜ್ಞೆ ಮಾಡಿ ಮತ್ತೆ ಒಂದು ವೇಳೆ ಉಲ್ಲಂಘನೆ ಮಾಡಿದರೆ ಒಮ್ಮೆಲೆ ರಸಾತಾಳದಲ್ಲಿ ಹೊರಟು ಹೋಗುತ್ತೀರಿ. ಚಂಡಾಲ ಜನ್ಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ಲಿ ತಂದೆಯ ಮುಂದೆ ಪತಿತರೂ ಬರುವಂತಿಲ್ಲ. ಒಂದು ವೇಳೆ ಬ್ರಾಹ್ಮಣಿಯು ಏನಾದರೂ ಕರೆ ತಂದರೂ ಅವರ ಮೇಲೆ ಬಹಳ ದೊಡ್ಡ ದೋಷವಾಗುತ್ತದೆ. ಇಬ್ಬರು ಚಂಡಾಲರಾಗಿ ಬಿಡುತ್ತಾರೆ. ಯಾರು ಪಾವನರಾಗುವುದಿಲ್ಲವೋ ಅವರಿಗೆ ಇಲ್ಲಿ ಬರಲು ಆಜ್ಞೆ ಇಲ್ಲ. ಬಂದು ವ್ಯಕ್ತಿಗತವಾಗಿ ಎಲ್ಲವನ್ನು ತಿಳಿದುಕೊಳ್ಳಬಹುದಾಗಿದೆ. ಆದರೆ ತಂದೆಯ ಸಭೆಯಲ್ಲಿ ಬರಲು ಸಾಧ್ಯವಿಲ್ಲ. ಒಂದು ವೇಳೆ ತಪ್ಪಾಗಿ ಕರೆ ತಂದರೆ ಅವರಿಗೆ ದೊಡ್ಡ ಪೆಟ್ಟು ಬೀಳುತ್ತದೆ. ಅನೇಕರು ಬರುತ್ತಾರೆ. ಎಲ್ಲರಿಗೆ ತಿಳಿದಿರುತ್ತದೆ, ಬೇಹದ್ದಿನ ತಂದೆಯ ಬಳಿ ಹೋಗುತ್ತೇವೆ ಅಂದ ಮೇಲೆ ನಾವು ಪವಿತ್ರರಾಗಬೇಕಾಗಿದೆ. ಮೀರಾ ಪವಿತ್ರವಾಗಿದ್ದಳು. ಆದ್ದರಿಂದ ಎಷ್ಟು ಮಾನ್ಯತೆ ಇದೆ. ಈಗ ನೀವು ಜ್ಞಾನಾಮೃತವನ್ನು ಕುಡಿಸುತ್ತೀರಿ. ಆದರೂ ಸಹ ಅವರು ನಮಗೆ ವಿಷವೇ ಬೇಕೆಂದು ಹೇಳುತ್ತಾರೆ. ವಿಕಾರಕ್ಕಾಗಿ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರ ಮಾಡುತ್ತಾರೆ. ಕೃಷ್ಣನ ಮಾತಂತೂ ಇಲ್ಲ. ಇದಂತೂ ದೊಡ್ಡ ತಪ್ಪಾಗಿದೆ. ಭಗವಂತನ ಬದಲು ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಭಕ್ತಿಯ ನಂತರ ಭಗವಂತನು ಫಲ ಕೊಡಲು ಬರುತ್ತಾರೆಂದು ಹೇಳುತ್ತಾರೆ. ಅಂದ ಮೇಲೆ ಭಕ್ತಿಯು ನಿಷ್ಫಲವಾಯಿತಲ್ಲವೇ? ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ಭಾರತವೇ ಸತೋಪ್ರಧಾನವಾಗಿತ್ತು, ಈಗ ತಮೋ ಪ್ರಧಾನವಾಗಿದೆ. ಪತಿತ ಪಾವನ ಬನ್ನಿ ಎಂದು ಹೇಳುತ್ತಾರೆ. ಅಂದ ಮೇಲೆ ಪತಿತರಾದರಲ್ಲವೇ? ಆದರೆ ನೀವು ನರಕವಾಸಿ ಪತಿತರಾಗಿದ್ದೀರಿ ಎಂದು ಯಾರಿಗಾದರೂ ಹೇಳಿದರೆ ಅವರಿಗೆ ಅರ್ಥವಾಗುವುದಿಲ್ಲ.
ತಂದೆಯು ಯಾವಾಗ ಬುದ್ಧಿವಂತರನ್ನಾಗಿ ಮಾಡಿದ್ದರೋ ಆಗ ಸ್ವರ್ಗವಿತ್ತು. ಈಗ ಬುದ್ಧಿಹೀನರಾಗಿರುವುದರಿಂದ ಕಂಗಾಲರಾಗಿದ್ದಾರೆ. ದೇವಿ ದೇವತೆಗಳ ರಾಜ್ಯವಿದ್ದಾಗ ಭಾರತವು ಎಷ್ಟು ಶ್ರೇಷ್ಠವಾಗಿತ್ತು. ಭಾರತವು ಸ್ವರ್ಗವಾಗಿತ್ತು. ಲಕ್ಷ್ಮೀ ನಾರಾಯಣರ ರಾಜ್ಯವಿತ್ತೆಂದು ಹೇಳುತ್ತಾರೆ. ಆದರೆ ಶಾಸ್ತ್ರಗಳಲ್ಲಿ ಇಂತಿಂತಹ ಮಾತುಗಳನ್ನು ಬರೆದಿದ್ದಾರೆ. ಯಾವುದರಿಂದ ಅಲ್ಲಿಯೂ ಅಸುರರಿದ್ದರೆಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ. ಯಾವುದೇ ಶಾಸ್ತ್ರಗಳು ಸದ್ಗತಿಗಾಗಿ ಇರುವುದಲ್ಲ. ತಂದೆಯು ಬಂದಾಗಲೇ ಸರ್ವರ ಸದ್ಗತಿ ಮಾಡುತ್ತಾರೆ. ಇದು ರಾವಣ ರಾಜ್ಯವಾಗಿದೆ. ಆದ್ದರಿಂದಲೇ ರಾಮರಾಜ್ಯ ಬೇಕೆಂದು ಬಯಸುತ್ತಾರೆ. ರಾವಣ ರಾಜ್ಯವು ಯಾವಾಗಿನಿಂದ ಆರಂಭವಾಗಿದೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಜ್ಞಾನಸಾಗರ ತಂದೆಯು ಎಲ್ಲರನ್ನೂ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಪ್ರತಿಯೊಬ್ಬ ಆತ್ಮನಿಗೆ ಅವಿನಾಶಿ ಪಾತ್ರವು ದೊರೆತಿದೆ. ಆತ್ಮವು ಶಾಂತಿಧಾಮದಿಂದ ಈ ಪೃಥ್ವಿಯ ಮೇಲೆ ಪಾತ್ರವನ್ನು ಅಭಿನಯಿಸಲು ಬರುತ್ತದೆ. ಆತ್ಮವು ಅವಿನಾಶಿ, ನಾಟಕವು ಅವಿನಾಶಿಯಾಗಿದೆ. ಅದರಲ್ಲಿ ಆತ್ಮವು ಅವಿನಾಶಿ ಪಾತ್ರಧಾರಿಯಾಗಿದೆ. ಪರಮಧಾಮದ ನಿವಾಸಿಯಾಗಿದೆ. 84 ಜನ್ಮಗಳೆಂದು ಗಾಯನವಿದೆ. ಮನುಷ್ಯರಂತೂ 84 ಲಕ್ಷ ಜನ್ಮಗಳೆಂದು ಹೇಳಿಬಿಡುತ್ತಾರೆ. ಪರಮಾತ್ಮನನ್ನು ಕಲ್ಲು ಮುಳ್ಳಿನಲ್ಲಿ ಇದ್ದಾರೆಂದು ಹೇಳಿಬಿಡುತ್ತಾರೆ. ಅಂದ ಮೇಲೆ ಇಂದು ನಿಂದನೆಯಾಯಿತಲ್ಲವೇ? ತಂದೆಯು ಭಾರತದ ಮೇಲೆ ಉಪಕಾರ ಮಾಡಿ ಸ್ವರ್ಗವನ್ನಾಗಿ ಮಾಡುತ್ತಾರೆ. ರಾವಣನು ಬಂದು ಅಪಕಾರ ಮಾಡಿ ನರಕವನ್ನಾಗಿ ಮಾಡುತ್ತಾರೆ. ಇದು ಸುಖ ದುಃಖದ ಆಟವಾಗಿದೆ. ಮುಳ್ಳಿನ ಕಾಡಾಗಿದೆ. ತಂದೆಯು ಬಂದು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ. ಅತಿ ದೊಡ್ಡ ಮುಳ್ಳು ಕಾಮವಿಕಾರವಾಗಿದೆ. ಈಗ ತಂದೆಯು ತಿಳಿಸುತ್ತಾರೆ, ನಾನು ಪಾವನರನ್ನಾಗಿ ಮಾಡಲು ಬಂದಿದ್ದೇನೆ. ಯಾರು ಪಾವನರಾಗುವರೋ ಅವರೇ ಪಾವನ ಪ್ರಪಂಚದ ಮಾಲೀಕರಾಗುವರು. ತಂದೆಯು ಸಹಜ ಯೋಗವನ್ನು ಕಲಿಸಲು ಬಂದಿದ್ದಾರೆ. ಪ್ರಿಯತಮನಾದ ನನ್ನನ್ನು ನೆನಪು ಮಾಡಿರಿ ಎಂದು ಹೇಳುತ್ತಾರೆ. ಎಲ್ಲ ಆತ್ಮರು ಒಬ್ಬ ಪ್ರಿಯತಮನಿಗೆ ಪ್ರಿಯತಮೆಯರಾಗಿದ್ದೇವೆ. ಅವರು ಬಂದು ಎಲ್ಲರನ್ನೂ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಆದರೆ ತಂದೆಯು ತಿಳಿಸುತ್ತಾರೆ, ನೀವು ಪತಿತರು ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನನ್ನು ನೆನಪು ಮಾಡಿರಿ, ಆಗ ತುಕ್ಕು ಬಿಟ್ಟು ಹೋಗುವುದು. ಡ್ರಾಮಾ ಅನುಸಾರ ಸಮಯವು ಬಂದಾಗಲೇ ನಾನು ನೀವು ಮಕ್ಕಳನ್ನು ಪಾವನ ಮಾಡಲು ಬರುತ್ತೇನೆ. ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ಮೃತ್ಯುಲೋಕದಲ್ಲಿ ಇದು ಅಂತಿಮ ಯುದ್ಧವಾಗಿದೆ. ಅಮರಲೋಕದಲ್ಲಿ ಯುದ್ಧವಿರುವುದಿಲ್ಲ. ಅಲ್ಲಿ ರಾಮರಾಜ್ಯವಿರುತ್ತದೆ. ಧರ್ಮಾತ್ಮರಿರುತ್ತಾರೆ. ಇಲ್ಲಿ ಪಾಪಾತ್ಮರಿದ್ದಾರೆ. ಪಾಪ ಮಾಡುತ್ತಾ ಇರುತ್ತಾರೆ. ಪುಣ್ಯಾತ್ಮರ ಪ್ರಪಂಚಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ನಾನು 1 ಸೆಕೆಂಡಿನಲ್ಲಿ ನಿಮ್ಮನ್ನು ಏರುವ ಕಲೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆಂದು ತಂದೆಯು ತಿಳಿಸುತ್ತಾರೆ. ಇದರಲ್ಲಿ ಕೇವಲ ಇದೊಂದೇ ಅಂತಿಮ ಜನ್ಮವು ಇಡಿಸುತ್ತದೆ ಮತ್ತು ಇಳಿಯುವ ಕಲೆಯಲ್ಲಿ 84 ಜನ್ಮಗಳು ಇಡಿಸುತ್ತವೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಹೇಳುತ್ತಾ ಕುಳಿತುಕೊಳ್ಳುತ್ತಾ ನನ್ನನ್ನು ನೆನಪು ಮಾಡಿರಿ. ಈ ಸಾಧುಗಳ ಉದ್ಧಾರ ಮಾಡಲು ನಾನೇ ಬರಬೇಕಾಗುತ್ತದೆ. ತಮೋಪ್ರಧಾನ ಬುದ್ಧಿಯ ಮನುಷ್ಯರು ಏನನ್ನು ಕೇಳುವರೋ ಅದನ್ನೇ ಸತ್ಯ ಸತ್ಯ ಎಂದು ಹೇಳುತ್ತಾ ಇರುತ್ತಾರೆ. ಅಂಧ ಶ್ರದ್ಧಾಳುಗಳಾಗಿದ್ದಾರೆ. ಇದಕ್ಕೆ ಅಂಧ ಶ್ರದ್ಧೆ ಎಂದು ಹೇಳಲಾಗುತ್ತದೆ. ಗೊಂಬೆಗಳ ಪೂಜೆ ಮಾಡುತ್ತಾ ಇರುತ್ತಾರೆ. ಅವರ ಚರಿತ್ರೆಯನ್ನೇ ತಿಳಿದುಕೊಂಡಿಲ್ಲ. ಈಗ ತಂದೆಯೇ ಬಂದು ಇದೆಲ್ಲದರ ಜ್ಞಾನವನ್ನು ಕೊಡುತ್ತಾರೆ. ಇದಕ್ಕೆ ಆತ್ಮಿಕ ಜ್ಞಾನವೆಂದು
ಹೇಳಲಾಗುತ್ತದೆ. ಅದಂತೂ ಶಾಸ್ತ್ರಗಳ ಜ್ಞಾನವಾಗಿದೆ. ಆದರೆ ಈ ಜ್ಞಾನವನ್ನು ತಂದೆಯೇ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ. ಪ್ರಪಂಚದಲ್ಲಿ ಪರಂಪಿತ ಪರಮಾತ್ಮನನ್ನು ಯಥಾರ್ಥವಾಗಿ ಅರಿತುಕೊಂಡಿರುವ ಮನುಷ್ಯರು ಯಾರೊಬ್ಬರೂ ಇಲ್ಲ. ಮನುಷ್ಯರಾಗಿಯೂ ತಂದೆಯನ್ನು ಅರಿತುಕೊಳ್ಳದಿದ್ದರೆ ಪ್ರಾಣಿಗಳಿಗಿಂತಲೂ ಕೀಳಾದರೂ ತಾವು ಸರ್ವಗುಣ ಸಂಪನ್ನರು ಎಂದು ದೇವತೆಗಳ ಮುಂದೆ ಹೋಗಿ ಮಹಿಮೆ ಮಾಡುತ್ತಾರೆ. ವಾಸ್ತವದಲ್ಲಿ ಇಬ್ಬರು ಮನುಷ್ಯರೇ ಅಲ್ಲವೇ? ಆದರೆ ಇದು ಮುಳ್ಳಿನ ಕಾಡಾಗಿದೆ. ತಂದೆಯು ನಿಮ್ಮನ್ನು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಾರೆ. ಭಾರತವು ಸತ್ಯಖಂಡವಾಗಿತ್ತು. ನಂತರ ರಾವಣನು ಬಂದು ಅಸತ್ಯಖಂಡವನ್ನಾಗಿ ಮಾಡುತ್ತಾನೆ. ಸತ್ಯಖಂಡವನ್ನಾಗಿ ಮಾಡುವವರು ಪರಂಪಿತ ಪರಮಾತ್ಮನಾಗಿದ್ದಾರೆ. ತಂದೆಯು ಬಂದು ಪರಿಚಯ ಕೊಡುತ್ತಾರೆ. ಅದರಲ್ಲಿಯೂ ಬ್ರಾಹ್ಮಣ ಮಕ್ಕಳಿಗೆ ತಿಳಿಸುತ್ತಾರೆ. ನಂತರ ಈ ಜ್ಞಾನವಿರುವುದಿಲ್ಲ. ನೀವು ಮಕ್ಕಳು ಯೋಗಬಲದಿಂದ ವಿಶ್ವದ ಮಾಲೀಕರಾಗುತ್ತೀರಿ. ಬಾಹುಬಲದಿಂದ ಎಂದೂ ಯಾರಿಗೂ ವಿಶ್ವದ ರಾಜ್ಯಭಾಗ್ಯವು ಸಿಗಲು ಸಾಧ್ಯವಿಲ್ಲ. ಭಾರತವು ವಿಶ್ವದ ಮಾಲೀಕನಾಗಿತ್ತು. ಅದು ಈಗ ಕಂಗಾಲಾಗಿದೆ. ಮನುಷ್ಯರ ಬುದ್ಧಿಯು ಈಗ ಈ ರೀತಿಯಾಗಿ ಬಿಟ್ಟಿದೆ. ಹೊರಗಡೆ ಬೋರ್ಡನ್ನು ನೋಡುತ್ತಾರೆ. ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರೆಂದು ಬರೆಯಲ್ಪಟ್ಟಿದೆ. ಆದರೂ ಇದೊಂದು ಈಶ್ವರೀಯ ಪರಿವಾರವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇಷ್ಟೊಂದು ಬೀಕೆಗಳಿದ್ದಾರೆ. ಇದರಲ್ಲಿ ಅಂಧಶ್ರದ್ಧೆಯ ಮಾತಂತೂ ಇಲ್ಲ ಅಲ್ಲವೇ? ಇದು ಈಶ್ವರಿಯ ಮನೆಯಾಗಿದೆ. ಇದು ಸಹ ಯಾವುದೋ ಒಂದು ಸಂಸ್ಥೆಯಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಅರೆ, ಇದು ಪರಿವಾರವಲ್ಲವೇ? ಕುಮಾರ ಕುಮಾರಿಯರು, ಇದು ಮನೆಯಾಯಿತಲ್ಲವೇ? ಇಷ್ಟೊಂದು ಪ್ರದರ್ಶನಿಗಳನ್ನು ಇಡುತ್ತೀರಿ, ತಿಳಿಸುತ್ತೀರಿ. ಆದರೂ ಸಹ ತಿಳಿದುಕೊಳ್ಳುವುದಿಲ್ಲ. ಯಾವಾಗ 7 ದಿನಗಳ ಕೋರ್ಸನ್ನು ಚೆನ್ನಾಗಿ ತಿಳಿದುಕೊಳ್ಳುವರೋ ಆಗಲೇ ತಂದೆಯು ಪುನಃ ಬೇಹದ್ದಿನ ಆಸ್ತಿಯನ್ನು ಕೊಡಲು ಬಂದಿದ್ದಾರೆಂದು ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಏರುವ ಕಲೆಯಲ್ಲಿ ಹೋಗುವುದಕ್ಕಾಗಿ ಹೇಳುತ್ತಾ ಕುಳಿತುಕೊಳ್ಳುತ್ತಾ ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕಾಗಿದೆ. ತಂದೆಯ ಸಮಾನ ಎಲ್ಲರಿಗೆ ಉಪಕಾರ ಮಾಡಬೇಕಾಗಿದೆ. ಜ್ಞಾನಾಮೃತವನ್ನು ಸೇವಿಸಬೇಕು ಹಾಗೂ ಕೊಡಬೇಕಾಗಿದೆ. ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ವರದಾನ: ಮರುಜೀವ ಸ್ಥಿತಿಯ ಮೂಲಕ ಸಾಹಸ ಹಾಗೂ ಉಲ್ಲಾಸದ ಅವಿನಾಶಿ ಮುದ್ರೆಯನ್ನಾಕುವಂತಹ ಪ್ರಾಪ್ತಿ ಸಂಪನ್ನ ಭವ. ಯಾರು ಪ್ರಾಪ್ತಿಗಳಿಂದ ಸಂಪನ್ನರಾಗುವರೋ ಅವರ ಪ್ರತಿ ಚಲನೆ ಚೆಹರೆಯಿಂದ ಒಲವು, ಉತ್ಸಾಹವು ಕಾಣಿಸುತ್ತದೆ. ಆದರೆ ಸಾಹಸ ಹಾಗೂ ಉಲ್ಲಾಸದ ಅವಿನಾಶಿ ಮುದ್ರೆಯನ್ನು ಹಾಕುವುದಕ್ಕಾಗಿ ತಮ್ಮ ಹಳೆಯ ಅಥವಾ ಈಶ್ವರೀಯ ಮರ್ಯಾದೆಗಳಿಗೆ ವಿರುದ್ಧವಾದ ಯಾವ ಸಂಸ್ಕಾರ, ಸ್ವಭಾವ, ಸಂಕಲ್ಪ ಅಥವಾ ಕರ್ಮವಾಗುತ್ತದೆಯೋ ಅದರಿಂದ ಮರುಜೀವಿಗಳಾಗಿರಿ. ಪ್ರತಿಜ್ಞೆ ಎಂಬ ಸ್ವಿಚ್ಚನ್ನು ಸೆಟ್ ಮಾಡಿ ಪ್ರತ್ಯಕ್ಷದಲ್ಲಿ ಪ್ರತಿಜ್ಞೆಯ ಅನುಸಾರ ನಡೆಯುತ್ತೀರಿ. ಸಾಹಸದ ಜೊತೆ ಉಲ್ಲಾಸವಿದ್ದರೆ ದೂರದಿಂದಲೇ ಪ್ರಾಪ್ತಿಯ ಹೊಳಪು ಕಾಣಿಸುತ್ತದೆ. ಸ್ಲೋಗನ್: ತೊಡಕು ಅಥವಾ ಗೊಂದಲಗಳಲ್ಲಿ ಡಬಲ್ ಲೈಟ್ ಆಗಿರುವವರೇ ಧಾರಣಾಮೂರ್ತಿ ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.